ನಮಸ್ಕಾರ. ಮತ್ತೆ ನಿಮಗೆಲ್ಲ ದುಡ್ಡಿನ ಮಾತು ಕಾರ್ಯಕ್ರಮಕ್ಕೆ ಸ್ವಾಗತ. ಗೋಲ್ಡ್ ಇನ್ನು 60 ರೂಪಾಯಿ ಇಳಿದು 14,100 ರೂಪಾಯಿಗೆ ಬಂದಿದೆ. ವಾರ್ ಮುಗಿಯೋದಿಲ್ಲ ಅನ್ನುವಂತ ಪ್ರೆಷರು 200 ರೂಪಾಯಿಯಿಂದ ನಾಕ್ ಆಫ್ ಮಾಡ್ಬಿಡ್ತು ಒಂದು ವಾರದಲ್ಲಿ. 15,382 24 ಕ್ಯಾರೆಟ್ ಗೋಲ್ಡ್. ಬೆಳ್ಳಿ 265 ಅಂತ ಹೇಳ್ತಾ ಇದ್ದಾರೆ, ಅದನ್ನ ನಂಬೇಡಿ. ಫ್ಯೂಚರ್ಸ್ ಮಾರ್ಕೆಟ್ ಅಲ್ಲಿ 2,40,40,000 ರೂಪಾಯಿ. ರೂಪಾಯಿ 94.22 94.28. ಆಕ್ಚುಲ್ ಆಗಿ ನೋಡಿದ್ರಿ ಅಂತಂದ್ರೆ 95 ಆಗ್ಬಿಡತ್ತೆ. ಹೇಗೆ ನೀವು ತಗೊಳಕ್ ನೋಡಿದ್ರು. ಫ್ಯೂಚರ್ಸ್ ಮಾರ್ಕೆಟ್ ಅಲ್ಲಿ ಬ್ರೆಂಟ್ ಆಯಿಲ್ 103, ಸ್ಪಾಟ್ ಅಲ್ಲಿ 130. ಅದರಿಂದ ಮಾರ್ಕೆಟ್ ಹೆವಿ ಪ್ರೆಷರ್ ಅಲ್ಲಿದೆ. 23,900 ಹತ್ರ ಹೋಗಿದೆ ಮಾರ್ಕೆಟ್. 23,904 905 ಆ ತರ ಇದೆ. 245 ಪಾಯಿಂಟ್ ಖಾಲಿ. ಬ್ಯಾಂಕ್ ನಿಫ್ಟಿ 315 ಪಾಯಿಂಟ್ ಖಾಲಿ. IT ಇಂಡೆಕ್ಸ್ 2.5% ಖಾಲಿ. ಆರ್ಥೋ ಗಾಲಿ, ಎಲ್ಲಾನು ಗಾಲಿ. ಅದರಿಂದ ಇವತ್ತು ಇಂಡೆಕ್ಸ್ ಈ ತರಾನೇ ಇರುತ್ತೆ. ಅದರಿಂದ ಫಾರ್ಮಾ 0.6 ಡೌನು, FMCG 0.2 ಡೌನ್, ಮೆಟಲ್ಲು 0.8 ಡೌನ್, ಇನ್ಫೋಸಿಲ್ 4% ಖಾಲಿ, ಅಮರ್ ರಾಜ 3.1, ಟೆಕ್ ಮಹೀಂದ್ರ 2.6 ಖಾಲಿ, ಸನ್ ಫಾರ್ಮಾ 2.4 ಖಾಲಿ, TCS 2.3 ಖಾಲಿ, HCL ಟೆಕ್ 2.3 ಖಾಲಿ, ಇಂಡಸ್ ಇಂಡು 1% ಖಾಲಿ, ಕೈಡಸ್ ಲೈಫ್ ಸೈನ್ಸಸ್ 1.6% ಖಾಲಿ, ಸಿಪ್ಲಾ 1.6% ಖಾಲಿ, ವಿಪ್ರೋ 1.5% ಖಾಲಿ. ಟ್ರಂಪ್ ಏನ್ ಮಾಡಿದ್ದಾರೆ ಅಂತಂದ್ರೆ ಈ ಕಾಲ್ ಸ್ಲೇಟ್ ಮಾಡಿದ್ದಾರೆ. ಸಲ ಎಲ್ಲಾದ್ರೂ ಯೂನಿಯನ್ ಹಾಕಿ ಈ ಸೀಮೆ ಸಿಟ್ ಹಾಕಿ ಅಂತ ಹೇಳ್ತಾ ಇದ್ದಾರೆ. ಇಸ್ಸೇನು ಏನ್ ಹೇಳಿದ್ದಾರೆ ಅಂತಂದ್ರೆ 3 ವಾರಕ್ಕೆ ನಾವಿಬ್ರು ಮಾತುಕತೆಯನ್ನ ನಡೆಸ್ತೀವಿ. ಕೆವಿನ್ ವಾಶ್ ಏನ್ ಹೇಳ್ತಾರೆ ಅಂತಂದ್ರೆ ಫೆಡ್ ತುಂಬಾ ಟ್ರಾನ್ಸ್ಪರೆಂಟ್ ಆಗಿದೆ, ನಾವು ಟ್ರಾನ್ಸ್ಪರೆನ್ಸಿನ ಕಡಿಮೆ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಇದು ಎಲ್ಲಾ ಕನ್ಸರ್ನ್ ಎಷ್ಟಿದೆ, ಅದರಿಂದ ಈ ಫೆಡ್ ಅಪ್ರೂವಲ್ ಟೈಮ್ ಅಲ್ಲಿ ಬರುತ್ತಾ ಅನ್ನುವಂತ ಸಂದೇಹ ಕೂಡ ಬಂದಿದೆ. ಇನ್ಫೋಸಿಸ್ ರಿಸಲ್ಟ್ ಸೂಪರ್ ಆಗಿತ್ತು, ಒಳ್ಳೆ ಪ್ರಾಫಿಟ್ ನ ಡಿಕ್ಲೇರ್ ಮಾಡ್ತು. 27 ಅಲ್ಲಿ ಸ್ವಲ್ಪ ಸ್ಲೋ ಆಗಿ ಗ್ರೋತ್ ಇರುತ್ತೆ. ಬಟ್ ರಿಯಲ್ ಆಗಿ ಮಾರ್ಕೆಟ್ ಬಿದ್ದಿದ್ದಕ್ಕೆ ಕಾರಣ ಏನಂದ್ರೆ ಬಗ್ಗೆ ಕೇಳಿದಾಗ ಏನ್ ಹೇಳ್ತಾರೆ ಅಂತಂದ್ರೆ ಎಕ್ಸಿಸ್ಟಿಂಗ್ ಕ್ಲೈಮ್ಸ್ ಬೆಟರ್ ರೇಟ್ಸ್ ನ ಕೇಳ್ತಾ ಇದ್ದಾರೆ. ನಿಮ್ಮ ಜನರನ್ನ ಕಡಿಮೆ ಹಾಕಿ ಯೂಸ್ ಮಾಡ್ತೀರಾ ಅಲ್ವಾ ಹೇಗೆ, ಅದರಿಂದ ಸ್ವಲ್ಪ ಬೆಟರ್ ರೇಟ್ಸ್ ಕೊಡಿ ಅಂತ. ಹೊಸ ADs ನಿಧಾನಕ್ಕೆ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ. ಇದರಿಂದ ಏನ್ ಹೇಳ್ಬಿಟ್ರು ಅಂತಂದ್ರೆ ಜನರನ್ನ ಕೊಳ್ಳೋದನ್ನ ಕೆಲ್ಸಕ್ಕೆ ನಾವು ಕಡಿಮೆ ಮಾಡ್ತಾನೆ ಹೋಗ್ತೀವಿ. ಅವಾಗ ಬೇಕು ಅಂದಾಗ ಜನರನ್ನ ಚಚಕ್ ಅಂತ ಕೆಲ್ಸದಿಂದ ತೆಗಿತೀವಿ. ಇದು ನಮ್ಮಲ್ಲಿ ಮಾತ್ರ ಅಲ್ಲ, ಎಲ್ಲಾ ಕಂಪನಿಗಳನ್ನು ಇದೆ. ಸೊ ಈ ಟಾಪ್ IT ಕಂಪನೀಸ್ ಗಳೆಲ್ಲಾನು ರೆಟ್ ಹೈರಿಂಗ್ ಡಿಕ್ಲೈನ್ ಇರುತ್ತೆ, ಸೆಕ್ಯುಲರ್ ಸ್ಲೋ ಡೌನ್ ಇರುತ್ತೆ. ಬಟ್ ಟರ್ನ್ ಓವರ್ ದುಡ್ಡಿದಾಗ ಕಡಿಮೆ ಆಗುತ್ತಾ ಅಂತ ಕೇಳಿದ್ರೆ ಕಡಿಮೆ ಆಗಲ್ಲ. ಪ್ರಾಫಿಟ್ಸ್ ಕಡಿಮೆ ಆಗುತ್ತಾ ಅಂತ ಕೇಳಿದ್ರೆ ಕಡಿಮೆ ಆಗಲ್ಲ. ಆದ್ರೆ ದೊಡ್ಡದಾಗಿ ಏರುತ್ತಾ ಅಂತ ಕೇಳಿದ್ರೆ ಏರಲ್ಲ. ಅಮೆರಿಕಾದಲ್ಲಿ VRS ಕೊಟ್ಟು ಹೊರಗಡೆ ಕಳಿಸುವಂತದ್ದು ಬಯೋಟ್ ಪ್ರೋಗ್ರಾಮ್ ಅನ್ನೋ ತರ. ಅಂದ್ರೆ ಒಂದು 6 ತಿಂಗಳು 1 ವರ್ಷ ಸಂಬಳ ಕೊಟ್ಬಿಟ್ಟು ಆಮೇಲೆ ಟಾಟಾ ಹೇಳ್ಬಿಡ್ತಾರೆ. 7% ಆಫ್ ಎಂಪ್ಲಾಯೀಸ್ಗೆ ಟಾಟಾ ಹೇಳೋದಕ್ಕೆ ಮೈಕ್ರೋಸಾಫ್ಟ್ ರೆಡಿ ಆಗ್ಬಿಟ್ಟಿದೆ. ಅದು ಒಂದು 23,000 ಜನ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಅದು ಒಂದು 23,000 ಜನ ಇರಬಹುದು ಅಂತ ಹೇಳ್ತಾ ಇದ್ದಾರೆ. ಮೆಟಾ 10% ಖಾಲಿ ಮಾಡಿದ್ದಾರೆ. ಅವರು ಒಂದು 10% ಖಾಲಿ ಮಾಡಿ ಒಂದು 8,000 ಜನರನ್ನ ಮನೆ ಕಳಿಸ್ತೀವಿ ಅಂತ ಹೇಳ್ತಾ ಇದ್ದಾರೆ. ಇದರ ಮಧ್ಯದಲ್ಲಿ KPMG ಏನ್ ಹೇಳ್ತಾರೆ ಅಂತಂದ್ರೆ 7% ಕಡಿಮೆ ಮಾಡಿ ಹಲವರಿಗೆ ಟಾಟಾ ಹೇಳ್ತೀವಿ ಅಂತ ಹೇಳ್ತಾ ಇದ್ದಾರೆ. ಟಾಟಾ ಕ್ಯಾಪಿಟಲ್ ಏನ್ ಮಾಡಿದ್ದಾರೆ ಅಂತಂದ್ರೆ 43% ಪ್ರಾಫಿಟ್ ಗ್ರೋತ್ ನ ತೋರಿಸಿದ್ದಾರೆ. ಅವರ ಅಸೆಟ್ ಕ್ವಾಲಿಟಿನ ಬೆಟರ್ ಆಗಿ ತೋರಿಸಿದ್ದಾರೆ. ಅವರ ಅಸೆಟ್ ಕ್ವಾಲಿಟಿನ ಬೆಟರ್ ಮಾಡಿದ್ದಾರೆ Q4 ಅಲ್ಲಿ. ಈಗ ನಾವು ಲೆಂಡಿಂಗ್ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಹಾಗಂತಂದ್ರೆ ಬಾಟಲ್ ಎಲ್ಲಾ ಕೆಲಸನೂ ಮುಗಿಸ್ಬಿಡತ್ತೆ. ಟಾಟಾ ಮೋಟಾರ್ಸ್ ಏನ್ ಹೇಳ್ತಾರೆ ಅಂತಂದ್ರೆ $2 billion ನಾವು ಗ್ಯಾರಂಟಿ ಕೊಡ್ತೀವಿ ಇವಾಕೋ ಲೋನ್ ತಗೊಳ್ಳೋದಕ್ಕೆ ಅಂತ. ಇದು ದೊಡ್ಡದಾಗಿ ಏನು ಕಂಪನಿನ ಎಫೆಕ್ಟ್ ಮಾಡೋದಿಲ್ಲ. ಯಾಕೆ ಅಂತಂದ್ರೆ ಇವಾಕೋದ ಗ್ಲೋಬಲ್ ಸೇಲ್ಸ್ ಇಂದಾನೆ ಈ ಒಂದು ಸಾಲವನ್ನು ಹೊಸ ರೀತಿ ಮಾಡ್ಬಿಡ್ತಾರೆ. ಅಪ್ರೂವಲ್ ತಗೊಳ್ಳೋದಕ್ಕೆ ಟೈಮ್ ಆಗ್ತಾ ಇರೋದ್ರಿಂದ ಎಕ್ಸಿಕ್ಯೂಷನ್ ರಿಸ್ಕ್ ಇರ್ಬೋದು ಅಂತ ಹಲವರು ಹೇಳ್ತಾ ಇದ್ದಾರೆ. ಇತ್ನಾದ ಶಾರು ಅಚನಾದಿ ಗೈನ್ ಆಗಿರ್ಬೇಕು. ಜನರಿಕ್ ವೆಂಟಿಲೇಟರ್ ರೆಸ್ಪಿರೇಟರ್ ಅಂದ್ರೆ ಉಸಿರಾಟಕ್ಕೆ ಇನ್ಹೇಲ್ ಮಾಡುವಂತ ಪ್ರಾಡಕ್ಟ್ ಅವರಿಗೆ USFDA ಅಪ್ರೂವಲ್ ಸಿಕ್ಕಿದೆ. ಆದ್ರೆ ಈಗ ಓವರ್ ಆಲ್ ಆಗಿ ಮಾರ್ಕೆಟ್ ವೀಕ್ ಆಗಿರೋದ್ರಿಂದ ಆ ಶೇರ್ ಅನ್ನ ಹೊಡೆದಿದ್ದಾರೆ. ಸನ್ಫಾರ್ಮಾದ $13 billion ಆಗಿ ತಗೊಳ್ಳೋಂಥದ್ದು ಸಾಲ ಕೊಟ್ಟು ಸ್ವಲ್ಪ ಸಾಲನ ತಗೋತಾರೆ. ಈ ಡೆಟ್ಟಿನ ಕನ್ಸರ್ನು ಸನ್ಫಾರ್ಮಾನ ಎಳಿತಾ ಇದೆ. ಇದೆಲ್ಲ ಬರೀ ಕತೆ. ಪ್ರೈಮರ್ಲಿ ಏನು ಅಂತಂದ್ರೆ ನಮ್ದು 20 times ಅರ್ನಿಂಗ್ಸ್ ಇದೆ ಬೇರೆ ಕಂಪನಿಗಳೆಲ್ಲ, ದೊಡ್ಡ ಕಂಪನಿಗಳೆಲ್ಲ. ಸನ್ ಮಾತ್ರ 32 ನಲ್ಲಿ ಇದೆ. ಇದನ್ನ ನಾರ್ಮಲೈಸ್ ಮಾಡೋದಕ್ಕೆ ನಡೀತಾ ಇರುವಾಗ ನಾವು ಇಯರ್ಲಿ ಇದನ್ನ ನೋಡಿ ಹಲವು ಕತೆಗಳನ್ನ ಹೇಳ್ತೀವಿ. ಕಾರ್ನ ಹಿಂದೆಯಿಂದ ನೋಡಿ ಓಡಿಸೋ ರೀತಿ ನಾವು ಇದ್ಮೇಲೆ ರೀಸನ್ ನ ಹುಡುಕ್ತಾ ಇದೀವಿ.
ಅದೇನೇ ಇದು ಆಕ್ಚುಯಲ್ ರೀಸನ್ ಏನು ಅಂತಂದ್ರೆ ಬೇರೆ ಫಾರ್ಮಾ ಕಂಪನಿ ಎಲ್ಲ 18% ಅರ್ನಿಂಗ್ಸ್ ಅಲ್ಲಿ ಇದು ಮಾತ್ರ 30 ಅರ್ನಿಂಗ್ಸ್ ಅಂತಂದ್ರೆ ಇದನ್ನ ಒಪ್ಕೊಳ್ಳೋದಕ್ಕೆ ಆಗಲ್ಲ. ಮಾರುತಿ ಏನ್ ಹೇಳ್ತಾರೆ ಅಂತಂದ್ರೆ ನಾವು ರೆಕಾರ್ಡ್ ಪ್ರೊಡಕ್ಷನ್ ನ ಮಾಡಿದೀವಿ, ನಮಗೆ ಡಿಮ್ಯಾಂಡ್ ತುಂಬಾ ಸ್ಟ್ರಾಂಗ್ ಆಗಿದೆ ಅಂತ. ಮಹೀಂದ್ರ ಅಂಡ್ ಮಹೀಂದ್ರ ಏನ್ ಹೇಳ್ತಾರೆ ಅಂತಂದ್ರೆ ನಾವು ನಮ್ಮ ಪೇಟೆಂಟ್ ಪೋರ್ಟ್ಫೋಲಿಯೋನ ಇನ್ಕ್ರೀಸ್ ಮಾಡಿ R&D ನಲ್ಲಿ ಇನ್ನೂ ಜಾಸ್ತಿ ಖರ್ಚು ಮಾಡ್ತೀವಿ ಅಂತ. ಅದಾದ್ಮೇಲೆ ರಿಲಯನ್ಸ್ ಪ್ರಾಫಿಟ್ ಕಡಿಮೆ ಆಗತ್ತೆ. ಯಾಕೆ ಅಂತಂದ್ರೆ ಕೋರ್ ಬಿಸ್ನೆಸ್ ಪ್ರಾಫಿಟ್ ಕಡಿಮೆ ಆಗತ್ತೆ. ಕೋರ್ ಬಿಸ್ನೆಸ್ ಇದರಿಂದ ಯಾಕೆ ಕಡಿಮೆ ಆಗುತ್ತೆ ಅಂತಂದ್ರೆ ಕಚ್ಚಾ ತೈಲದ ಬೆಲೆ ಹೈ ಆಗಿದ್ರೆ ಮಾರ್ಜಿನ್ ಅವ್ರಿಗೆ ಕಡಿಮೆ ಆಗಿ ಸಿಗತ್ತೆ. ಅಮೆಜಾನ್ ಇಂಡಿಯಾ ಏನ್ ಹೇಳ್ತಾರೆ ಅಂತಂದ್ರೆ 2800 ಕೋಟಿ ಇಂಡಿಯಾದಲ್ಲಿ ಚೆಲ್ಲಿ ಇನ್ನೂ ಡಿಸ್ಕೌಂಟ್ ಮಾಡಿ ಬೇರೆ ಕಾಂಪಿಟೇಷನ್ ಎಲ್ಲ ಖಾಲಿ ಮಾಡ್ತೀವಿ ಅಂತ ಹೇಳಿದ್ದಾರೆ. ನಿಪ್ಪಾನ್ ಲೈಫ್ ಏನ್ ಹೇಳ್ತಾರೆ ಅಂತಂದ್ರೆ ಎಸ್ ಬ್ಯಾಂಕ್ ಕೇಸು ಬಾಂಡ್ ಕೇಸ್ನ ನಾವು ಸೆಟಲ್ ಮಾಡಿದ್ದೀವಿ, ಇನ್ವೆಸ್ಟರ್ಸ್ಗೆ ನಾವು ದುಡ್ಡನ್ನ ತಿರ್ಗಾ ಕೊಟ್ಬಿಡ್ತೀವಿ, ಇದರೊಟ್ಟಿಗೆ ಈ ಮ್ಯಾಟರ್ ಮುಗೀತು ಅಂತ ಹೇಳ್ತಾ ಇದ್ದಾರೆ. ಈ ನಿಪ್ಪಾನ್ ಎಸ್ ಬ್ಯಾಂಕ್ ಕೇಸ್ ಏನು ಅನ್ನೋದು ನಿಮ್ಗೆ ಗೊತ್ತು ಅಂತ ಅನ್ಕೋತೀನಿ. ಅಂದ್ರೆ ಈ ನಿಪ್ಪಾನ್ ಲೈಫ್ ಅಂತ ಈ ರಿಲಯನ್ಸ್ ಲೈಫ್ ಇರುವಾಗ 81 ಬಾಂಡ್ಸ್ ನ ಎಸ್ ಬ್ಯಾಂಕ್ ಅಲ್ಲಿ ತಗೊಂಡ್ರು. ಎಸ್ ಬ್ಯಾಂಕ್ ಫೇವರ್ ಆಗಿ ಏನ್ ಮಾಡಿದ್ರು ಅಂತಂದ್ರೆ ಅನಿಲ್ ನಿರ್ಭಾಯ್ ಕಂಪನಿ ತುಂಬಾ ಲೋನ್ ನ ಕೊಟ್ರು. ಆ ಲೋನ್ ದುಡ್ಡೆಲ್ಲ ತಿರ್ಗಾ ಬಂದಿಲ್ಲ, ಈ ಬಾಂಡ್ ಕೂಡ ತಿರ್ಗಾ ಬಂದಿಲ್ಲ. ಅದಾದ್ಮೇಲೆ ರಿಲಯನ್ಸ್ನ ನಿಪ್ಪಾನ್ ಫುಲ್ ಆಗಿ ತಗೊಂಡ್ಬಿಟ್ಟ. ಅವರ ಹೆಸರು ಕೆಟ್ಟೋಗ್ಬಾರ್ದು ಅಂತ ಪ್ಯಾಕೆಟಿಂದ ದುಡ್ಡನ್ನ ಕೊಟ್ಟು ಮ್ಯಾಟರ್ನ ಸೆಟಲ್ ಮಾಡ್ಕೋತೀನಿ ಅಂತ ಹೇಳ್ತಾ ಇದ್ದಾರೆ. ಬೇಸಿಕಲಿ ಏನು ಅಂತಂದ್ರೆ ಲಾಸ್ ಆದಂತ ದುಡ್ಡನ್ನ ಇನ್ವೆಸ್ಟರ್ಸ್ಗೆ ತಿರ್ಗಾ ಕೊಟ್ಟು ಕಂಪನಿ ಆ ಪೊಸಿಷನ್ ನ ಕ್ಲಿಯರ್ ಮಾಡ್ಕೋತಾ ಇದೆ. ಅದರಿಂದ ಇನ್ಮೇಲೆ ನಿಪ್ಪಾನ್ ಲೈಫ್ ಮೇಲೆ ಯಾವುದೇ ರೀತಿಯಾದಂತ ಕೇಸ್ ಬರ್ದೇ ಇರೋ ಹಾಗೆ ನೋಡ್ಕೊಳ್ಳಿ, ನಾವು ಕನ್ಸೆಂಟ್ ಅಗ್ರಿಮೆಂಟ್ ಗೆ ಸೈನ್ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ರಿಲಯನ್ಸ್ CFO ನ ತಪ್ಪಾದ ಒಂದು ಗ್ಯಾರಂಟಿಗೋಸ್ಕರ ಅರೆಸ್ಟ್ ಮಾಡಿದ್ದಾರೆ. ಇದೇನು ಅಂತಾನೆ ಗೊತ್ತಿಲ್ಲ, ಬೇರೆ ಎಲ್ಲಾನು ಅರೆಸ್ಟ್ ಮಾಡ್ತಾ ಇದ್ದಾರೆ, ಆದ್ರೆ ಮೂಲ ಕಾರಣ ಯಾರಿದ್ದಾರೋ ಅವ್ರನ್ನ ಟಚ್ ಮಾಡ್ತಾ ಇಲ್ಲ. ಯಾವ ರೀತಿಯ ಮಂತ್ರ ಅನ್ನೋದು ನನಗೆ ಗೊತ್ತಾಗ್ತಾ ಇಲ್ಲ. A1ಗೆ ಹೆಲ್ಪ್ ಮಾಡ್ತಾ ಇದ್ದಾರೆ ಅಂತ ನಾವು ನಂಬಬೇಕು. HSBC ಏನ್ ಮಾಡ್ತಾ ಇದ್ದಾರೆ, ಇಂಡಿಯನ್ ಇಕ್ವಿಟೀಸ್ ನ ಡೌನ್ ಗ್ರೇಡ್ ಮಾಡ್ತಾ ಇದ್ದಾರೆ. ಅಂದ್ರೆ ಈ ಗ್ರೋತ್ ಕನ್ಸರ್ನ್ ಮತ್ತೆ ಇನ್ಫ್ಲೇಷನ್ ಇಂದ ಇಷ್ಟು ದಿನ ನಾವು ಹೇಳ್ತಾ ಇದ್ದಾಗ ಇಲ್ಲ ಕೊಡೋ ನಾವು ಬಂದ್ಬಿಡ್ತೀವಿ ಕೊಡೋ, ಹಂಗ್ ಬಂದ್ಬಿಡುತ್ತೆ ಇಂಡಿಯನ್ ಇಕ್ವಿಟಿ, ಹಿಂಗ್ ಬಂದ್ಬಿಡುತ್ತೆ ಇಂಡಿಯಾನೇ ಫ್ಯೂಚರ್ ಗೀಚರ್ ಅಂತೆಲ್ಲ ಹೇಳಿದ್ರಿ. ಗಟ್ಟಿ ಹೊಡೆದು ನೋಡಿದ್ರೆ ಆ ಕಡೆ ಸೈಡಲ್ಲಿ ನಿಂತ್ಕೊಂಡಿದ್ದಾನೆ. ವಾರನ್ ಬ್ರದರ್ಸ್ ಪ್ಯಾರಮೌಂಟ್ ಅಂಡ್ ಸ್ಕೈಡಾನ್ಸ್ ಮರ್ಜರ್ಸ್ ಜೊತೆ ಸೇರಿ ಮರ್ಜ್ ಮಾಡ್ತಾ ಇದ್ದೀವಿ, ಅದಕ್ಕೆ $111 ಬಿಲಿಯನ್ ತಗೋತೀವಿ ಅಂತ ಹೇಳಿದ್ದಾರೆ. ಲಾರ್ಸನ್ ಟ್ಯೂಬ್ರೋ ಏನ್ ಹೇಳಿದ್ದಾರೆ ಅಂತಂದ್ರೆ ಫಿರ್ಮಾ ಎ ಅಂತ ಒಂದನ್ನ ರೆಡಿ ಮಾಡಿ ಅವರ ಡಿಜಿಟಲ್ ಪ್ರೆಸೆನ್ಸ್ ನ ಎಕ್ಸ್ಪಾಂಡ್ ಮಾಡ್ತಾ ಇದ್ದಾರೆ. ಈಗ ಬೇರೆ ಅವರು ಚಿಪ್ ಡಿಸೈನ್ ಮಾಡ್ತೀವಿ ಅಂತ ಬೇರೆ ಹೇಳ್ತಾ ಇದ್ದಾರೆ. ಅದರಿಂದ ಇದು AI ಫೋಕಸ್ಡ್ ಸಬ್ಸಿಡರಿ ಆಗಿ L&T ನಲ್ಲಿ ಇರುತ್ತೆ. ರಿಟರ್ನ್ ಇನ್ವೆಸ್ಟರ್ಸ್ ಏನ್ ಮಾಡ್ತಾ ಇದ್ದಾರೆ ಅಂತಂದ್ರೆ ಶಾರ್ಟ್ ಟರ್ಮ್ ಗೆ ಬದಲಾಗ್ತಾ ಇದ್ದಾರೆ. ಕೆಲವರು ಪೆಲಿಯರ್ಸ್ ಆಗಿ ದುಡ್ಡು ಒಳಗಡೆ ಬಂತು, ಈಗ ಔಟ್ಫ್ಲೋ ಆಗಿ ಬದಲಾಗಿದೆ. 5800 ಕೋಟಿನ ಎತ್ಕೊಂಡು ಟಾಟಾ ತೋರಿಸ್ಬಿಟ್ರು. ಓವರಾಲ್ ಆಗಿ ಮಾರ್ಕೆಟ್ ವೀಕ್ ಆಗೇ ಇದೆ, ವೀಕ್ ಆಗೇ ಇರುತ್ತೆ. ಇದರಲ್ಲಿ ನಿಮ್ಗೆ ಇನ್ನೊಂದು ಶುಭ ಸುದ್ದಿ ಏನಂದ್ರೆ ಇಂಟೆಲ್ ಅವ್ಗೆ ಭಯಂಕರವಾಗಿ ರಿಸಲ್ಟ್ ಕೊಟ್ಟು AI ಅಲ್ಲಿ ಜಿಯೋನ್ ಚಿಪ್ಸ್ ನ ಎಲ್ಲರೂ ತಗೋತಾರೆ ಅಂತ ಹೇಳಿ ಅವ್ರು ಅನ್ಕೊಂಡಿದ್ದಕ್ಕಿಂತ ಹೆಚ್ಚಿಗೆ ಎಲ್ಲ ಸೂಪರ್ ಆಗಿ ಹೋಗಿ ನಿನ್ನೆ ಒಂದೇ ದಿನದಲ್ಲಿ ಆಫ್ಟರ್ ಮಾರ್ಕೆಟ್ ಅವರ್ಸ್ 20% ಸ್ಟಾಕ್ ಬೆಲೆ ಏರ್ತು. ನಾವು ಕನ್ಸಿಡರ್ ಮಾಡಿರೋದ್ರಿಂದ ಹಲವು ಮಟ್ಟಿಗೆ ಏರಿದೆ. ಟ್ರೇಡರ್ ಕ್ಲೈಂಟ್ಸ್ ತುಂಬಾ ಹ್ಯಾಪಿ ಆಗಿದ್ದಾರೆ. ಸೊ ನಾವು ತಗೊಂಡಂತ ಹಲವು ಲಕ್ಕಿ ಕಾಲಲ್ಲಿ ಇಂಟೆಲ್ ಒಂದು ಲಕ್ಕಿ ಕಾಲ್ ಆಗಿ ಮುಗಿದಿದೆ. ಧನ್ಯವಾದಗಳು. ಎಲ್ಲರಿಗೂ ನಮಸ್ಕಾರ. ಮಕ್ಕಳಿಗೋಸ್ಕರ ಫೈನಾನ್ಷಿಯಲ್ ಲಿಟ್ರಸಿ ಮನಿ ಫಾರ್ ನಥಿಂಗ್ ಅಂತ 2ನೇ ಪಾರ್ಟ್. ಇದರಲ್ಲಿ ಚೆಕ್ ಬರೆಯೋದು ಹೇಗೆ, ಡೆಪಾಸಿಟ್ ಸ್ಲಿಪ್ ಬರೆಯೋದು ಹೇಗೆ, ಇದು ಹೇಗೆ ಬಂದಿದೆ, ಆಟರಿಂದ ಡಿಮಾನಿಟೈಸೇಷನ್ ವರೆಗೂ ಎಲ್ಲವನ್ನು ಕವರ್ ಮಾಡಿದ್ದೀವಿ. 12 ವರ್ಷದ ಮಕ್ಕಳಿಗೆ ಇದು ತುಂಬಾ ಯೂಸ್ಫುಲ್ ಆಗಿರುತ್ತೆ. ಈ ಬುಕ್ ಈಗ ಸದ್ಯಕ್ಕೆ ಸ್ಪೆಷಲ್ ಪ್ರೈಸ್ ಅಲ್ಲಿ $450 ಕೊಡ್ತಾ ಇದ್ದೀವಿ, ಇದನ್ನ ಯೂಸ್ ಮಾಡ್ಕೊಳ್ಳಿ. ಧನ್ಯವಾದಗಳು. ದುಡ್ಡಿನ ಮಾತು ವೆಬ್ಸೈಟ್ ನ ಸಬ್ಸ್ಕ್ರೈಬ್ ಮಾಡಿ. 1 ವಾರಕ್ಕೆ 4 ಪ್ರೀಮಿಯಂ ಆರ್ಟಿಕಲ್, ಆರ್ಟಿಕಲ್ಸ್ ಒಂದು 10ರಿಂದ 15 ನಾವು ಹಾಕ್ತಾ ಇದ್ದೀವಿ. ಇದರ ಸಬ್ಸ್ಕ್ರಿಪ್ಷನ್ 1 ತಿಂಗಳಿಗೆ $99 ಅಷ್ಟೇ. ಹೇಳುವಂತ ಕಾನ್ಸೆಪ್ಟ್ಸ್ ನ ಗ್ರೇಟ್ ಆಗಿ ಎಕ್ಸ್ಪ್ಯಾಂಡ್ ಮಾಡಿ ಇದನ್ನ ಓದಿದ್ರೆ ನಿಮ್ಗೆ ತುಂಬಾ ಯೂಸ್ಫುಲ್ ಆಗಿರುತ್ತೆ. ಧನ್ಯವಾದಗಳು. ನಮಸ್ಕಾರ. ಮಕ್ಕಳಿಗೋಸ್ಕರ ಒಂದು ಬುಕ್ ನ ಲಾಂಚ್ ಮಾಡಿದ್ವಿ, ಅದು ತುಂಬಾ ಸಕ್ಸಸ್ಫುಲ್ ಆಗಿದೆ. ಯಾರಿಗೆಲ್ಲ ಆ ಬುಕ್ ಬೇಕೋ ನಮ್ಮ ಟೀಮ್ ನ ಕಾಂಟ್ಯಾಕ್ಟ್ ಮಾಡಿ. ಕೆಳಗಡೆ ಇರುವಂತ ನಂಬರ್ ಅಲ್ಲೂ ವೆಬ್ಸೈಟ್ ಅಲ್ಲೂ ನೀವು ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ನೀವು ಆ ಬುಕ್ ನ ತಗೋಬಹುದು. ಬೇರೆ ನಮ್ಮ ಬುಕ್ ಗಳು ಕೂಡ ಅವೈಲೇಬಲ್ ಆಗಿದೆ. ಇದನ್ನ ನಮ್ಮ
ವೆಬ್ಸೈಟ್ ಮುಖಾಂತರನೂ ತಗೋಬಹುದು. ಕೆಳಗಡೆ ಇರುವಂತ ವಾಟ್ಸಪ್ ನಂಬರ್ಗೆ ಮೆಸೇಜ್ ಮಾಡಿ ಕೂಡ ತಗೋಬಹುದು. ನಿಮಗೆ ಏನಾದರೂ ಸಂದೇಹ ಇದ್ದು ನನ್ನನ್ನು ಕಾಂಟ್ಯಾಕ್ಟ್ ಮಾಡಬೇಕು ಅಂತ ಅನ್ಕೊಂಡ್ರಿ ಅಂದ್ರೆ ಸ್ಕ್ರೀನ್ ಮೇಲೆ ಬರ್ತಾ ಇರುವಂತ ಮೇಲ್ ಐಡಿಗೆ ಮೆಸೇಜ್ ಮಾಡಿ ನಮ್ಮ ಟೀಮ್ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ತಾರೆ.